ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ಗಳ ವಿಚಾರಕ್ಕೆ ಹೋಟೆಲ್ ಮಾಲೀಕರು ಎಲ್ಲರೂ ಕೂಡ ಬೇಡಿಕೆ ಇಟ್ಟಿದ್ರು. ಅವ್ರದ್ದೊಂದು ಅಟ್ಲೀಸ್ಟ್ ಬೇಡಿಕೆಗಳು ಈಡೇರೋ ಇದೆಯಾ? ಈಗ ಗ್ಯಾಸು ಆಸ್ ಇಟ್ ಈಸು ಸಮಸ್ಯೆ ಸ್ವಲ್ಪ ಕಡಿಮೆ ಇದೆ, ಸಮಸ್ಯೆ ಇಲ್ಲ ಅಂತಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಯುದ್ಧ ಮುಗಿದೇ ಇದ್ರೆ ಖಂಡಿತ ಗ್ಯಾಸ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಕಮರ್ಷಿಯಲ್ ಗ್ಯಾಸು ಹೋಟೆಲ್ಸು ಇಲ್ಲೆಲ್ಲ ಕೂಡ ಗ್ಯಾಸು ಸರಿಯಾಗಿ ಸಮರ್ಪಕವಾಗಿ ಪೂರೈಕೆ ಆಗದೇ ಇದ್ರೆ ಗ್ರಾಹಕರಿಗೆ ತೊಂದರೆ ಆಗುತ್ತೆ. ಮತ್ತೆ ಏನಾದರೂ ಸ್ವಲ್ಪ ಈಗ ನಮ್ಮಲ್ಲಿ ದೇವಸ್ಥಾನಗಳಲ್ಲೂ ಅಷ್ಟೇ ಸ್ವಲ್ಪ ಹೋಟೆಲ್ಸು ಸ್ವಲ್ಪ ಗ್ಯಾಸ್ ಪೂರೈಕೆ ಕಡಿಮೆ ಆದರೆ ಐಟಮ್ಸು ಕಡಿಮೆ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಹೋಟೆಲ್ಸು ಮುಚ್ಚಬಾರದು ಅಂತ ನಾನು ಕೂಡ ಮನವಿ ಮಾಡ್ತೀನಿ. ಸ್ವಲ್ಪ ಐಟಮ್ಸ್ ಕಡಿಮೆ ಮಾಡಿಕೊಂಡು, ಯಾಕಂದ್ರೆ ಲಕ್ಷಗಟ್ಟಲೆ ಜನ ಬರ್ತಾರೆ ಬೆಂಗಳೂರಿಗೆ ಪ್ರತಿದಿನ, ಅವರಿಗೆ ಊಟದ ಸಮಸ್ಯೆ ಆಗಬಾರ್ದಲ್ಲ, ಅದೊಂದು ಹೋಟೆಲ್ ಮಾಲೀಕರಲ್ಲಿ ಮನವಿ ಮಾಡ್ತೀನಿ. ಮತ್ತೆ ಆಸ್ ಇಟ್ ಈಸ್ ದೇವಸ್ಥಾನಗಳಲ್ಲಿ ಈ ತರದ ಸಮಸ್ಯೆ ಈಗ ಇಲ್ಲ, ಮುಂದಕ್ಕೆ ಆಗ್ಬಹುದು. ಮತ್ತೆ ಕಟ್ಟಿಗೆಗಂತೂ ವಾಪಸ್ ಹೋಗಕ್ಕಾಗಲ್ಲ. ಈಗ ಕಟ್ಟಿಗೆ ಗ್ಯಾಸ್ ಬಂದ್ಮೇಲೆ ನಮ್ಮ ದೇಶದಲ್ಲಿ ಸ್ವಲ್ಪ ಅರಣ್ಯ ಉಳ್ಕೊಂಡಿದೆ. ಈ ಗ್ಯಾಸು ಬರದೇ ಇದ್ರೆ ಅರಣ್ಯ ಇಷ್ಟೊತ್ತಿಗೆ ಕಡಿಮೆ ಆಗ್ತಾ ಇತ್ತು. ಯಾವುದೇ ಕಾರಣಕ್ಕೂ ಅರಣ್ಯ ಕೂಡ ಕಡಿಬಾರ್ದಲ್ಲ. ಮತ್ತೆ ಸ್ವಲ್ಪ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ನರೇಂದ್ರ ಮೋದಿ ಅವರು ಒಂದು ಫೋನ್ ಮಾಡಿದ್ರೆ ಯುದ್ಧ ನಿಂತೋಗುತ್ತೆ ಅಂತ ಯಾರೋ ಮಾಧ್ಯಮದಲ್ಲಿ ಹೇಳ್ತಾ ಇದ್ರಪ್ಪ. ಮುಖ್ಯಮಂತ್ರಿಗಳು ಸಚಿವರನ್ನ 16ನೇ ತಾರೀಕು ಸಾಯಂಕಾಲ 7:30ಗೆ ಕರೆದಿದ್ದಾರೆ, ನನಗೂ ಕೂಡ ಕರೆದಿದ್ದಾರೆ. ಆಗಾಗ ಹಿರಿಯ ಸಚಿವರನ್ನ ಕರೆದು ಸರ್ಕಾರದ ಬಗ್ಗೆ ಪಕ್ಷದ ಬಗ್ಗೆ ಮಾತಾಡ್ತಾರೆ. ಇದೇನು ಹೊಸದೇನಲ್ಲ, ಮೊದಲಿಂದಲೂ ಕೂಡ ಇರ್ತಕ್ಕಂಥದ್ದೇ. ಸೋಮವಾರ ಇದೆ, ನಾನು ಹೋಗ್ತಾ ಇದ್ದೀನಿ. ಈಗ ಸಿಎಲ್ಪಿ ಸಭೆಯಲ್ಲಿ ಕೆಲ ಸಚಿವರ ಕಾರ್ಯವೈಖರಿ ಬಗ್ಗೆ ಮಾತಾಡಿದ್ರು ಸರ್. ಯಾಕಂದ್ರೆ ಸ್ಪಂದನೆ ಮಾಡಲ್ಲ, ಟೈಮ್ ಸಿಗಲ್ಲ ಅಂತ. ಅದರ ವಿಚಾರಕ್ಕೋ ಅಥವಾ ಬೇರೆ ಪಂಚರಾಜ್ಯಗಳ ಎಲೆಕ್ಷನ್ ವಿಚಾರ? ಇಲ್ಲ, ಆ ತರ ಇದ್ದಿದ್ರೆ ಸಿಎಲ್ಪಿ ವಿಚಾರ ಅಲ್ಲಿ ಶಾಸಕರು ಮಾತಾಡಿರ್ತಕ್ಕಂಥ ವಿಚಾರ ಆಗಿದ್ರೆ ಎಲ್ಲಾ ಸಚಿವರನ್ನು ಕೂಡ ಕರೀತಾ ಇದ್ರು. ಮತ್ತೆ ಈಗ ಕರೆದಿರ್ತಕ್ಕಂಥದ್ದು ಕೇವಲ 16 ಸಚಿವರು ಅಂತ ಮಾಹಿತಿ. ಎಲ್ಲರನ್ನು ಕರೀತಾರೇನೋ ಗೊತ್ತಿಲ್ಲ. ಸಹಜವಾಗಿ ರಾಜ್ಯದ ರಾಜಕೀಯ ಮತ್ತು ಸರ್ಕಾರದ ಇನ್ನೂ 2 ವಾರ ಇದೆಯಲ್ಲ, ಅಸೆಂಬ್ಲಿ ಇದೆಯಲ್ಲ, ಬಿಲ್ಸ್ ಬರುತ್ತೆ, ಮತ್ತು ವಿಪಕ್ಷದವ್ರು ಏನೇನು ಮಾಡ್ತಾರೆ ಅದಕ್ಕೆ ನಾವು ಕೌಂಟರ್ ಎಲ್ಲ ನಾವು ರೆಡಿ ಮಾಡ್ಕೋಬೇಕಲ್ಲ. ಅದ್ರ ಬಗ್ಗೆ ಮಾತಾಡೋಕೆ ಕರೆದಿರ್ಬೋದು ಅಂತ ನಾನು ಊಹಿಸ್ತಿದ್ದೀನಿ. ಅದನ್ನು ಆಗ್ಬೋದೇನೋ, ಹೇಳಕ್ಕಾಗಲ್ಲ. ಒಳ ಮೀಸಲಾತಿ ಬಗ್ಗೆ ಕೂಡ, ಯಾಕಂದ್ರೆ ರಾಜ್ಯದಲ್ಲಿ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದೇ ಆ ವಿಚಾರ, ಅದ್ರ ಬಗ್ಗೆ ಕೂಡ ಮಾತಾಡಬಹುದು. ನಿನ್ನೆ ಈಗ ಹಿರಿಯ ಸಚಿವರೆಲ್ಲ ಸಭೆ ಸೇರಿದ್ದಾರೆ. ಶಾಸಕರು ಬಹುತೇಕ ಸಚಿವರ ಕಾರ್ಯವೈಖರಿ ನಮಗೆ ಸಮಾಧಾನ ತಂದಿಲ್ಲ, ಅವ್ರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ಇಲ್ಲ, ನಿನ್ನೆ ಸೇರಿದ್ದು ಹಿರಿಯ ಶಾಸಕರು, 3 ಬಾರಿ 4 ಬಾರಿ 5 ಬಾರಿ 6 ಬಾರಿ ಶಾಸಕರಾದಂಥವರು ಕೂಡ ಇದ್ದಾರೆ. ಅವ್ರಿಗೆ ಎಲ್ಲರೂ ಕೂಡ ಏನಂದ್ಕೊಂಡಿದ್ರು, 2.5 ವರ್ಷ ಆದ್ಮೇಲೆ ರಿಶಫಲ್ ಆಗುತ್ತೆ, ನಮಗೂ ಅವಕಾಶ ಸಿಗುತ್ತೆ ಅಂತ ಅವರು ಕೂಡ ಅಂದ್ಕೊಂಡಿದ್ರು. ಆದರೆ ಸ್ವಲ್ಪ 2-3 ತಿಂಗಳು ಮುಂದಕ್ಕೆ ಹೋಯ್ತಲ್ಲ, ಅದರಿಂದ ಅವ್ರಿಗೂ ಸಹಜವಾಗಿ ಆಸೆ ಇದ್ದೇ ಇರುತ್ತಲ್ಲ. ಅದರಲ್ಲಿ ವಿಶೇಷವಾಗಿ 4-5 ಬಾರಿ ಗೆದ್ದಂಥವ್ರಿಗೆ ನಾವು ಸಚಿವರಾಗಬೇಕು ಅಂತ ಆಸೆ ಇರುತ್ತೆ. ಅದರಲ್ಲೇನು ತಪ್ಪೇನೂ ಇಲ್ಲ. ಇದು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥ ವಿಚಾರ. ಯಾವಾಗ ತೀರ್ಮಾನ ತಗೋಬೇಕು ಅನ್ನೋದನ್ನ, ಏನ್ ಮಾಡಬೇಕು, ಯಾರನ್ನ ತಗೋಬೇಕು, ರಿಶಫಲ್ ಆಗುವಂಗಿದ್ರೆ ಅಂತ, ಅದು ಹೈಕಮಾಂಡ್ ಬಿಟ್ಟಿರ್ತಕ್ಕಂಥ ವಿಚಾರ. ರಿಶಫಲ್ ಆಗುತ್ತಾ ಸರ್? ಆಗುತ್ತೆ, ಹೇಳಕ್ಕಾಗಲ್ಲ, ಆಗ್ಬಹುದು ಸರ್. ಆಮೇಲೆ ಹಿರಿಯ ಸಚಿವರೆಲ್ಲಾನು ಸಚಿವ ಸ್ಥಾನ ಕೂಡ ತ್ಯಾಗ ಮಾಡಬೇಕಾಗುತ್ತೆ ಸರ್. ಅವರು 20 ಸಚಿವರನ್ನು ಬದಲಾವಣೆ ಮಾಡಿ ಅನ್ನೋದು ಡಿಮ್ಯಾಂಡ್. ತ್ಯಾಗ ಮಾಡಕ್ಕೆ ತಾವೆಲ್ಲ ರೆಡಿ ಇದ್ದೀರಾ ಸರ್? ಹೊಸಬ್ರಿಗೆ ಅವಕಾಶ. ಹೈಕಮಾಂಡ್ ಏನ್ ಹೇಳಿದ್ರೆ ಅದಕ್ಕೆ ನಾವೆಲ್ಲ ಕೂಡ ಬದ್ಧರಾಗಿರ್ಬೇಕು. ನಾನೇ ಅಂತಲ್ಲ, ಎಲ್ಲರೂ ಕೂಡ. ನಾಯಕತ್ವ ಬದಲಾವಣೆ ಗೊಂದಲ ಸರಿ ಹೋಗದೇನೆ ಕ್ಯಾಬಿನೆಟ್ ರಿಶಫಲ್ ಆಗಲ್ಲ ಅನ್ನೋ ತರ ಚರ್ಚೆ ಇದೆ ಸರ್. ಗೊಂದಲ ಜಾಸ್ತಿ ನಮ್ಗಿಂತಲೂ ನೀವು ಮಾಧ್ಯಮದಿಂದಾನೇ ಜಾಸ್ತಿ ಗೊಂದಲ ಆಗ್ತಿರೋದಪ್ಪ. ನಾವು ಬಂದ್ರೆ ಸಾಕು, ಸುಮ್ಮನೆ ಏನು ಲೀಡರ್ಶಿಪ್ ಬಗ್ಗೆನೇ ನೀವು ಕೇಳಿ ಕೇಳಿ ಗೊಂದಲ ನಿಮ್ಮಿಂದಾನೇ ಜಾಸ್ತಿ ಆಗೋಯ್ತು.
ಸಭೆಗಳ ಬಗ್ಗೆ ಈಗ ಹೇಳಿದಲ್ಲ, ಇಷ್ಟೊತ್ತು ಕ್ಲಾರಿಫಿಕೇಶನ್ ಕೊಟ್ಟ ನಾನು. ಬಜೆಟ್ ಬಗ್ಗೆ ರಾಮನಗರ ಶಾಸಕರು ಸಮಾಧಾನ ತಂದಿಲ್ಲ ಇದು ಅನ್ನುವಂಥದ್ದು, ಮತ್ತೆ ಅಭಿವೃದ್ಧಿಗೆ ಡಿ ಕೆ ಶಿವಕುಮಾರ್ ಅವ್ರು ನಂಬ್ಕೋಬೇಕಾಗತ್ತೆ ನಾವು ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಇದು ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಲಿಮಿಟ್ ಇರುತ್ತೆ. ನಮ್ಮಲ್ಲಿ ಎಷ್ಟು ಹಣ ಇರುತ್ತೆ ಅದನ್ನ ನೋಡಿಕೊಂಡೇ ಮಾಡಬೇಕಾಗತ್ತೆ. ಎಲ್ಲ ಇಲಾಖೆಯವರು ದೊಡ್ಡ ದೊಡ್ಡ ಪಟ್ಟಿ ಕೊಡ್ತಾರೆ, ನಾನು ಕೂಡ ಕೊಟ್ಟಿದ್ದೆ. ಅದನ್ನ ನಾನು ಕೊಟ್ಟಿದ್ದೆಲ್ಲ ಮಾಡೋಕ್ಕಾಗತ್ತಾ? ಅಥವಾ ಯಾರೇ ಮುಖ್ಯಮಂತ್ರಿ ಆಗಿದ್ರು ಕೂಡ ನಾವು ಕೇಳಿದ್ದೆಲ್ಲ ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಹಣದ ಲಭ್ಯತೆ ನೋಡಿಕೊಂಡು ಅನುದಾನ ಹಂಚ್ತಾರೆ. ಇನ್ನು ಮದ್ದಲ್ಲೂ ಕೂಡ ಇವತ್ತು ಇದೇ ಕೊನೆ ಅಲ್ವಲ್ಲ, ಮದ್ದಲ್ಲೂ ಕೂಡ ಕ್ಯಾಬಿನೆಟ್ಗೆ ಅನೇಕ ಸಬ್ಜೆಕ್ಟ್ಸ್ ಮಧ್ಯದಲ್ಲಿ ಬರ್ತಾ ಇರುತ್ತೆ. ಮತ್ತೆ ನಮ್ಗೇನಾಗಿದೆ, ನಮ್ಮ ಸಂಪನ್ಮೂಲ 4.5 ಲಕ್ಷ ಕೋಟಿಗಿಂತಲೂ ಹೆಚ್ಚು ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರ ತಗೊಳ್ತಾರೆ. ಅವರು ಕೊಡ್ತಾ ಇರ್ತಕ್ಕಂಥದ್ದು ಕೇವಲ ₹1 13 ಪೈಸಾ. ನಮ್ಮ ಸಂಪನ್ಮೂಲ ಎಲ್ಲ ಕೇಂದ್ರ ಸರ್ಕಾರನೇ ತಗೊಂಡೋಗ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ, ಕೇಂದ್ರ ಸರ್ಕಾರದ ನೀತಿಯಿಂದ ನಮ್ಮ ರಾಜ್ಯ ಅಂತಲ್ಲ ಎಲ್ಲ ರಾಜ್ಯಗಳ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ವಿಶೇಷವಾಗಿ ವಿಪಕ್ಷಗಳಿರ್ತಕ್ಕಂಥ ರಾಜ್ಯಗಳ ಅಭಿವೃದ್ಧಿ ಕುಂಠಿತ ಮಾಡಬೇಕು ಅಂತಾನೆ ಕೇಂದ್ರ ಸರ್ಕಾರ ಈ ರೀತಿ ತಾರತಮ್ಯ ಧೋರಣೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರ್ತಕ್ಕಂಥ ಲೋಕಸಭಾ ಹೆಸರು ರಾಜ್ಯದಿಂದ ಇದರಲ್ಲಿ ಕ್ಯಾಬಿನೆಟ್ ಅಲ್ಲಿ ಇರ್ತಕ್ಕಂಥ ಸಚಿವರು ನಮ್ಮ ರಾಜ್ಯಕ್ಕೆ ಏನೇ ಅನ್ಯಾಯ ಆದರೂ ಕೂಡ ಯಾರು ಕೂಡ ತುಟಿ ಬಿಚ್ಚಲ್ಲ. ನಮ್ಮ ಕೇವಲ ₹1 13 ಪೈಸಾ ವಾಪಸ್ ಕೊಡ್ತಾ ಇದ್ದಾರೆ ನಮ್ಮ ಟ್ಯಾಕ್ಸ್ ಅಲ್ಲಿ. ಅದ್ರ ಬಗ್ಗೆನೂ ಮಾತಾಡಿಲ್ಲ. ಅದನ್ನು ಕೂಡ ಮೋದಿಯವರು ಮಾಡಿದ್ದೇ ಸರಿ ಅಂತಾರೆ. ಮಹದಾಯಿ ಬಗ್ಗೆ ಮಾತಾಡಲ್ಲ, ಮತ್ತೆ ಮೇಕೆದಾಟು ಬಗ್ಗೆ ಮಾತಾಡಲ್ಲ. ನಮ್ಮ ಯಾವುದೇ ನೆಲ, ಜಲ, ಭಾಷೆ, ಹಣಕಾಸಿನ ವಿಚಾರದಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದ್ರು ಕೂಡ ಮೋದಿಯವರ ಹತ್ರ ಹೋಗಿ ಮಾತಾಡಿ ನಿಂತು ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಕೇಳುವ ಶಕ್ತಿ ಇವ್ರು ಯಾರಿಗೂ ಇಲ್ಲ ಅಂತ. ಏನಾಗಿದೆ, ನಮ್ಮ ಜನರ ಕರ್ನಾಟಕದ ದುರದೃಷ್ಟ. ಈ ತರದ ಲೋಕಸಭಾ ಸದಸ್ಯರು ಆಯ್ಕೆಯಾಗಿರ್ತಕ್ಕಂಥದ್ದೇ ನಮ್ಮ ರಾಜ್ಯದ ದುರಾದೃಷ್ಟ. ಯಾರಿಗೆ ಏನೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇಂಥದ್ದೆಲ್ಲ ನಾನು ಇವ್ರು ಇಕ್ಬಾಲ್ ಹುಸೇನ್ ಅಂತಲ್ಲ, ಯಾರೇ ಇರಲಿ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ನಾನು ಸೇರಿಸಿ ಮಾತಾಡಬಾರ್ದು. ಏನೇ ಇದ್ರು ನಾ ಗೋಡೆ ಮಧ್ಯದಲ್ಲಿ ಮಾತಾಡಬೇಕು. ಅಥವಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹತ್ರ ಹೋಗಿ ಕೂತು ಮಾತಾಡಿ ಸಮಸ್ಯೆ ಪರಿಹಾರ ಮಾಡ್ಕೋಬೇಕು ಹೊರತು ಮಾಧ್ಯಮಗಳ ಮುಂದೆ ಮಾತಾಡಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ.